ಅವಂತಿಪುರದಲ್ಲಿ ಶಂಕಿತ ಡ್ರೋನ್ಗಳು ವಿಮಾನ ನಿಲ್ದಾಣದ ಸುತ್ತಮುತ್ತ ಶಂಕಿತ ಡ್ರೋನ್ಗಳು ಪತ್ತೆಯಾಗಿದೆ. ಆ ಸಂದರ್ಭದಲ್ಲಿ ಡ್ರೋನ್ಗಳು ಬರುವಾಗ ಅವುಗಳನ್ನು ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಈ ಒಂದು ಡ್ರೋನ್ಗಳು ವಿಮಾನ ನಿಲ್ದಾಣಗಳನ್ನೇ ಟಾರ್ಗೆಟ್ ಮಾಡಿದ್ವು ಅನ್ನುವಂತಹ ಮಾಹಿತಿ ಬರ್ತಾ ಇದ್ದ ಹಾಗೇನೆ ಈ ಶಂಕಿತ ಡ್ರೋನ್ಗಳನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಮುಲಾಜಿಯೇ ಇಲ್ಲ. ಯಾವುದೇ ಕಾರಣಕ್ಕೂ ಇದೀಗ ನಮ್ಮ ದೇಶದ ಕಡೆ ಯಾವುದಾದ್ರೂ ಈ ರೀತಿಯ ಶಸ್ತ್ರಾಸ್ತ್ರಗಳು, ಡ್ರೋನ್ಗಳು, ಮಿಸೈಲ್ಗಳು ಬಂದ್ರೆ ಇಮಿಡಿಯೇಟ್ ಆಗಿ ಅವುಗಳನ್ನ ಕೊಲ್ಯಾಪ್ಸ್ ಮಾಡೋದು. ಆ ಹಿನ್ನೆಲೆಯಲ್ಲಿ ಸಂಭಾವ್ಯ ಅನಾಹುತವನ್ನ ಭಾರತೀಯ ಸೇನೆ ಈಗ ತಪ್ಪಿಸಿದೆ. ದೊಡ್ಡ ಮಟ್ಟದ ಅನಾಹುತ ಆಗ್ತಾ ಇತ್ತು ಗೊತ್ತಿದೆ. ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಎಚ್ಚರಿಕೆ ತಪ್ಪಿದ್ರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗುವ ಸಾಧ್ಯತೆಗಳು ಇರುತ್ತೆ. ಹಾಗಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಅವರ ಹತ್ರ ಆ ರೀತಿಯ ಪರಿಣಾಮಗಳಿದೆ, ಶಸ್ತ್ರಾಸ್ತ್ರಗಳಿದೆ ಅಂತ ಅಲ್ಲ. ನಮ್ಮವರಿಗೆ ಹೊಡೆತ ಆಗಬಹುದು ಅಥವಾ ನಾವು ಇಲ್ಲಿರುವಂತಹ ಜನರ ಮೇಲೆ ಇಂತಹ ಒಂದು ದಾಳಿಗಳಿಂದ ಸಮಸ್ಯೆಗಳು ಉಂಟಾಗಬಹುದು. ಈಗ ಇವರು ಮಾಡ್ತಾ ಇದ್ದಿದ್ದು ಟಾರ್ಗೆಟ್ ಯಾವುದು? ವಿಮಾನ ನಿಲ್ದಾಣಗಳನ್ನ. ಸೊ ವಿಮಾನ ನಿಲ್ದಾಣಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಡ್ರೋನ್ಗಳನ್ನ ಹಾರಿಸಲಾಗ್ತಾ ಇತ್ತು. ಆ ಡ್ರೋನ್ಗಳನ್ನ ಇದೀಗ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಇಂಥದ್ದೇ ಕೆಲಸವನ್ನ ಮಾಡ್ತಾ ಇರೋದು ಪಾಕಿಸ್ತಾನ. ಈಗಾಗಲೇ ನೇರ ಯುದ್ಧ ಆಗ್ತಾ ಇಲ್ಲ, ಅಮಾಯಕರನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇರುವಂತಹ ವಿಚಾರಗಳು ಅಥವಾ ವಿಮಾನ ನಿಲ್ದಾಣಗಳನ್ನ, ಅಲ್ಲಿನ ನಾಗರಿಕ ವಿಮಾನವನ್ನೇ ಇವರು ಬಿಟ್ಟಿಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ದಾರಿ ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಅಲ್ಲಿನ ಸರ್ಕಾರವೇ ತಪ್ಪು ಮಾಹಿತಿಯನ್ನ ಕೊಡೋದು, ಸುಳ್ಳು ಸುದ್ದಿಗಳನ್ನ ಹಬ್ಸೋದು. ಹೀಗೆ ಮಾಡಿದ್ವಿ ನಾವು, ಆ ರೀತಿಯಾಗಿ ಅವರ ಶಸ್ತ್ರಾಸ್ತ್ರಗಳನ್ನ ಹೊಡೆದುರುಳಿಸಿದ್ವಿ ಅಥವಾ ಮಿಸೈಲ್ಗಳನ್ನ ನಾವು ನಾಶ ಮಾಡಿದ್ವಿ, ವಾಯುನೆಲೆಯನ್ನೇ ಧ್ವಂಸಗೊಳಿಸಿದ್ವಿ, ಹೀಗೆ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇರುವಂತಹ ಕೆಲಸ ಪಾಕಿಸ್ತಾನದಿಂದ ನಿರಂತರವಾಗಿ ನಡೀತಾ ಇದೆ. ಅಷ್ಟು ಮಾತ್ರ ಅಲ್ಲ, ಡ್ರೋನ್ ದಾಳಿಯನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಆ ಡ್ರೋನ್ ದಾಳಿಯನ್ನ ಯಾವ ರೀತಿಯಾಗಿ ಸಕ್ಸಸ್ ಆಗಿ ಅದನ್ನ ತಡೆಗಟ್ಟುವ ಕೆಲಸ ಭಾರತದಿಂದ ಆಗಿದೆ ಅನ್ನೋದು ಕಳೆದ 4 ದಿನಗಳಿಂದಲೂ ಕೂಡ ನಾವು ನೋಡಿದ್ದೀವಿ. ಅಂತಹ ಒಂದು ಪ್ರಯತ್ನದಲ್ಲಿ ಭಾರತ ಸಕ್ಸಸ್ ಆಗಿದೆ. ಪಾಕಿಸ್ತಾನದ ಡ್ರೋನ್ ಉಡೇಸಾಗಿದೆ. ಪಾಕ್ನ ಸೂಸೈಡ್ ಡ್ರೋನ್ ಧ್ವಂಸ ಆಗಿದೆ. ಯಾವೆಲ್ಲ ಡ್ರೋನ್ಗಳನ್ನ ಅವರೀಗ ಹಾರಿಸ್ತಾ ಇದ್ದಾರೆ, ಅವ್ರು ಬಿಡ್ತಾ ಇದ್ದಾರಲ್ಲ, ಅವೆಲ್ಲವನ್ನ ಕೂಡ ನಾಶ ಮಾಡಲಾಗಿದೆ. ಅವೆಲ್ಲವೂ ಕೂಡ ಈಗ ನಾಶಗೊಂಡಿದೆ. ಪಂಜಾಬ್ನ ಅಮೃತಸರದಲ್ಲಿ ಧ್ವಂಸ ಆಗಿದೆ. ಇವರು ಈಗಾಗಲೇ ಗಡಿ ರಾಜ್ಯಗಳು ಇದೆಯಲ್ಲ, ಆ ಗಡಿ ರಾಜ್ಯಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. 4 ರಾಜ್ಯಗಳಲ್ಲಿ. ಈಗ ಮೊನ್ನೆ ನಾವು ನೋಡಿದ್ವಿ 15 ಸ್ಥಳಗಳು. ಆ ನಂತರ ಈಗಾಗಲೇ ಸುದ್ದಿಗೋಷ್ಠಿಯಲ್ಲಿ ಅಧಿಕಾರಿಗಳೇ ಹೇಳಿದಾಗೆ ಆಲ್ಮೋಸ್ಟ್ 36 ಲೊಕೇಶನ್ಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರು. ಆ ನಂತರ ನಿನ್ನೆ 26 ಲೊಕೇಶನ್ಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ನಿರಂತರವಾಗಿ ದಾಳಿ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ನೀತಿ ನಿಯಮಗಳಂತ ಇರುತ್ತೆ, ಪಾಲಿಸಿಗಳಿರುತ್ತೆ. ಆ ಪಾಲಿಸಿಗಳು ಇವರಿಗೆ ಲೆಕ್ಕಕ್ಕೆ ಇಲ್ಲ. ಆ ಪಾಲಿಸಿಗಳನ್ನ ಬಿಟ್ಟು ಇಲ್ಲಿ ದಾಳಿ ಮಾಡುವ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಆದ್ರೆ ಭಾರತ ಯಾವುದೇ ರೀತಿಯಲ್ಲೂ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇಲ್ಲ, ಕಾದು ನೋಡ್ತಾ ಇದೆ. ಆದ್ರೆ ದಾಳಿ ಆದ್ರೆ ಪ್ರತಿ ದಾಳಿಯನ್ನ ಅಷ್ಟೇ ಸಮರ್ಥವಾಗಿ ಕೊಡ್ತಾ ಇದೆ. ಅದೇ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಇದೀಗ ಆತಂಕ ಉಂಟಾಗಿರೋದು. ನಾವು ಏನೇ ಮಾಡಿದ್ರು ಆಗ್ತಾ ಇಲ್ವಲ್ಲಪ್ಪ ಅಂತ ಹೇಳಿ. ಅಮೃತಸರದಲ್ಲಿ ಧ್ವಂಸ ಆಗಿದೆ. ಕಾಮಿಕೇಜಿ ಡ್ರೋನ್ ಆ ಒಂದು ದಾಳಿಯ ಪ್ರಯತ್ನವನ್ನ ಮಾಡಲಾಗಿತ್ತು. ಈ ಒಂದು ಡ್ರೋನ್ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಇದು ಟರ್ಕಿಯಲ್ಲಿ ನಿರ್ಮಾಣ ಆಗಿರುವ ಡ್ರೋನ್. ಈಗ ಸಪೋರ್ಟರ್ ತರ ಇರುವಂತದ್ದು ಟರ್ಕಿ ಅವರೇ. ಹೀಗಾಗಿ ಅವರಿಂದ ಪಡ್ಕೊಂಡಂತಹ ಈ ಒಂದು ಡ್ರೋನ್ ಅನ್ನ ಇವತ್ತು ಹಾರಿಸುವ ಕೆಲಸ ಆಯ್ತು. ಬೈಕರ್ YIHA 111 ಅನ್ನುವಂತಹ ಡ್ರೋನ್ ಇದು. ಇದನ್ನ ಇದೀಗ ಭಾರತೀಯ ಸೇನೆ ಉಡೀಸ್ ಮಾಡಿದೆ. ಆರ್ಮಿಯ ಏರ್ ಡಿಫೆನ್ಸ್ ಯೂನಿಟ್ ಕಾರ್ಯಾಚರಣೆಯನ್ನ ಮಾಡಿ ಇದನ್ನ ನಾಶಗೊಳಿಸುವ ಕೆಲಸವನ್ನ ಮಾಡಲಾಗಿದೆ. ಪಾಕ್ನ ಸೂಸೈಡ್ ಡ್ರೋನ್ ಇದೀಗ ಕಂಪ್ಲೀಟ್ ಆಗಿ ಧ್ವಂಸ ಆಗಿರುವಂತದ್ದು ನಾವು ನಿಮಗೆ ತೋರಿಸ್ತಾ ಇದೀವಲ್ಲ, ಯಾವ ರೀತಿಯಾಗಿ ಡ್ರೋನ್ ನ ಅವಶೇಷಗಳಿದೆ. ಅಮೃತಸರದಲ್ಲೂ ಕೂಡ ಆ ಒಂದು ಡ್ರೋನ್ ಅನ್ನ ಧ್ವಂಸಗೊಳಿಸಲಾಗಿದೆ. ಅವಶೇಷಗಳು ಎಲ್ಲವೂ ಕೂಡ ಈಗ ಅಲ್ಲಿ ಸಿಗ್ತಾ ಇರುವಂತದ್ದು. ಎಲ್ಲ ಭಾರತೀಯ ಸೇನೆ ಇವೆಲ್ಲವನ್ನ ಕೂಡ ಈಗ ತೆಗೆದುಕೊಳ್ತಿದೆ. ಅದರಲ್ಲೂ ಕೂಡ ಒಂದಷ್ಟು ಅಧ್ಯಯನ ಯಾವ್ಯಾವ ರೀತಿಯಾಗಿದೆ, ಇವರು ಯಾವುದನ್ನ ಬಳಕೆ ಮಾಡಿದ್ದಾರೆ, ಇವೆಲ್ಲವನ್ನ ಕೂಡ ಈಗ ಭಾರತಕ್ಕೆ ತಿಳ್ಕೊಳ್ಳುವಂತಹ ಅವಕಾಶ ಕೂಡ ಈಗ ಸಿಗ್ತಾ ಇದೆ.